ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾದ ಆರೋಗ್ಯಕರವಾದ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಸೂಪರ್ ಆಗಿರುತ್ತೆ. ಹೆವಿ ಪ್ರೋಟೀನ್ ಇರುತ್ತೆ. ಸ್ವೀಟ್ ಕಾರ್ನಿಂದ ಹೇಗೆ ದೋಸೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಸ್ವೀಟ್ ಕಾರ್ನ್ನ ಫಸ್ಟಿಗೆ ಬಿಡಿಸಿಟ್ಕೋಬೇಕು. ಒಂದು ಮಿಕ್ಸಿಲಿ ಸ್ವೀಟ್ ಕಾರ್ನು, 2 ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಸ್ವಲ್ಪ ಶುಂಠಿ ಮಾಡಿ 1-2 ಸರಿ ಕರಗಿ ಕೊಡಿಸಿ ರುಬ್ಬಿ ತೊಗೋಬೇಕು. ನೋಡಿ, ಸ್ವಲ್ಪ ತರಿ ಇದ್ದರೆ ಸಾಕು, ತುಂಬ ನುಣ್ಣಗಾಗಬೇಕಂತ ಏನಿಲ್ಲ. ಇದಕ್ಕೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕಾರ್ನ್ ಹಾಕಿ, ಸ್ವಲ್ಪ ರವೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸ್ವಲ್ಪ ನೀರು ಹಾಕಿ, ಯಾಕಂದ್ರೆ ತುಂಬ ಗಟ್ಟಿ ಆಗೋಗುತ್ತೆ ಅದು. ಸ್ವಲ್ಪ ಜರ್ಕೊಡಿಸ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ದೋಸೆ ಹಿಟ್ಟಿನ ಸ್ವಲ್ಪ ತಿಕ್ಕಾಗಿರಬೇಕು. ಇವಾಗ ಇದಕ್ಕೆ ನೋಡಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು, ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಅದನ್ನ ಫುಲ್ ನುಣ್ಣು ಥರ ಮಾಡಿ ಹಾಕೋಬೇಕಾಗತ್ತೆ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಇರಬೇಕು. ತುಂಬ ಟೇಸ್ಟಿಯಾಗಿ, ತುಂಬ ಹೆವಿ ಪ್ರೋಟೀನ್ ಇದೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ದೋಸೆ ತವ ಇಟ್ಟು ನೋಡಿ, ಬಿಸಿ ಆದಮೇಲೆ ಇನ್ನೊಂದು ನನ್ನ ಮಗಳು ಬೇರೆ ಎದ್ದು ಬಂದರು ಇವಾಗ ಬೆಳಗ್ಗೆ. ಒಬ್ಬಳು ಸ್ಕೂಲಿಗೆ ಹೋಗ್ತಿಲ್ಲ ಇರುತ್ತೆ, ಒಬ್ಬಳು ಮಾತ್ರ ಹೋಗ್ತಿರೋದು. ನೋಡಿ, ಚಿಕ್ಕ ದೋಸೆ ಹಾಕ್ಕೊಡಿ ಮಮ್ಮಿ ಅಂತ, ಅದಕ್ಕೆ ಚಿಕ್ಕ ದೋಸೆ ಹಾಕ್ತಾಯಿದ್ದೀನಿ, ಪುಟ್ಟದು. ಅದಾದಮೇಲೆ ನೀವು ಎಣ್ಣೆ ಆದ್ರೂ ಹಾಕೋಬೋದು, ತುಪ್ಪ ಆದರೂ ಹಾಕ್ಬೋದು, ನಿಮ್ಮ ಇಷ್ಟ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ಮೇಲೆ ಗರಿ ಆಗಿರುತ್ತೆ, ಒಳಗೆ ಸಾಫ್ಟ್ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಕ್ರಿಸ್ಪಿನೂ ಇರುತ್ತೆ, ಹಾಗೆ ಸಾಫ್ಟು ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ಖುಷಿಯಾಗಿ ಇಷ್ಟಪಟ್ಟು ತಿಂತಾ ಇರ್ತಾರೆ ಈ ಥರ ಎಲ್ಲ ಮಾಡಿಕೊಟ್ರೆ. ಒಂದೇ ಥರದ ಹಾಕಿದ್ರಂತೂ ಮಕ್ಕಳು ತಿನ್ನೋದಿಲ್ಲ ಲಂಚ್ ಬಾಕ್ಸಿಗೆ. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ದೊಡ್ಡ ದೋಸೆ ಹಾಕ್ತಾಯಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡದು, ಒಳಗೆ ಪುಟ್ಟದು ಹಾಕಿದೆ. ಈಗ ಲಂಚ್ ಬಾಕ್ಸಿಗೆ ಒಂದು ಸೌತೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಇಲ್ಲಾಂದರೆ ಆ್ಯಪಲ್, ಇಲ್ಲ ಬಾಳೆಹಣ್ಣು, ಬೇರೆ ಯಾವ್ದು ಬೇಕಾದ್ರೂ. ಡೈಲಿ ಬೇರೆ ಹಾಕಬೇಕಲ್ಲ, ಒಂದೇ ಥರ ಹಾಕಿದ್ರೆ ಮಕ್ಕಳು ತಿನ್ನಲ್ಲ. ಅದಕ್ಕಾಗಿ ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸ್ತಾ ಇದೆ. ಒರಿಜಿನಲ್ ಕಲರೇ ಇದು. ಮತ್ತು ನಾನು ಅರಿಶಿನ ಏನೂ ಹಾಕಿಲ್ಲ. ಕಾರ್ನ್ದು ಏನು ಕಲರ್ ಇರುತ್ತಲ್ಲ ಅದೇ ಕಲರ್ ಇದು. ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಲಂಚ್ ಬಾಕ್ಸ್ ರೆಡಿ ಆಯಿತು. ಒಂದು 4 ಚೌಚೌ ಮತ್ತು ಒಂದು 4 ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಅವಳು ಬೇಗ ತಿಂಡಿ ತಿನ್ನಲ್ಲ ಸ್ಕೂಲಲ್ಲಿ. ಹಾಗಾಗಿ ಯಾವುದಾದ್ರು ತಿನ್ಕೊಂಡು ಬರಲಿ, ಹೊಟ್ಟೆ ಸ್ವಲ್ಪ ಅಂದರೆ ಹೊಟ್ಟೆ ಖಾಲಿ ಇರೋದು ಬೇಡ, ಇಲ್ಲಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು 2-3 ಯಾವುದಾದ್ರು ಬೇರೆ ಥರ ಹಾಕಿರ್ತೀನಿ. ನನ್ನ ಚಿಕ್ಕ ಮಗಳು ಬೇರೆ ಎದ್ದು ಬಂದಳು, ಅವಳಿಗೆ ಕಾಲು ನೋವಾಗಿದೆ. ಅದಕ್ಕಾಗಿ ಅವಳು ಸ್ಕೂಲಿಗೆ ಹೋಗ್ತಿಲ್ಲ 2 ಡೇಸಿಂದ. ರೆಡಿ ಆದಳು. ನನ್ನ ದೊಡ್ಡ ಮಗಳನ್ನ ಕಳಿಸ್ಕೊಟ್ಟು ಬರ್ತಾಯಿದ್ದೀನಿ. ಥ್ಯಾಂಕ್ ಯು.